ಸಿದ್ದರಾಮಯ್ಯನಂಥವ್ರು, ಮಮತಾ ಬ್ಯಾನರ್ಜಿ ಅಂಥವ್ರು ಇದ್ದರೆ ಈ ದೇಶ ಹಿಂದೂಗಳ ಸುರಕ್ಷಿತ ತಾಣ ಇಲ್ಲ. ಅವರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನವಾದಂತಹ ಒಂದು ಇದು ಇದೆ ತೇನು ಬೊಗಳ್ತಾರಲ್ಲ ಕೆಲವು ಸ್ವಾಮಿಗಳು. ಈಗ ಕಾಶ್ಮೀರದ ಘಟನೆ ಹೇಳಿ ಅವರು ಸ್ವಾಮಿಗಳು ಅಲ್ಲೇನು ಇಲ್ಲಿ ನಮ್ಮ ಸ್ವಾಮಿಗಳು ಹೋಗಿದ್ದಾರಂದ್ರೆ ನಾನು ಕೇಳ್ತಿದ್ರೆ ನೀನು ಲಿಂಗಾಯತದಿ, ನೀನು ಹಿಂದೂ ವಿರೋಧಿ ಇದೆ, ಅದಕ್ಕೆ ನೀನು ಬಿಡ್ತೀನಿ ಅಂತಿದ್ರೆ ಇವನು ಹೊಡಿತಿದ್ರು ಬಾಯಿಗೆ ಹಾಕಿ. ಪಹಲ್ಗಾಮ್ನ ಭೀಕರ ದಾಳಿಯ ಬಗ್ಗೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಇವತ್ತು ಕರ್ಕೊಂಡು ಬನ್ನಿ ಆ ಸ್ವಾಮೀಜಿಗಳನ್ನ, ಯಾರನ್ನ ಮುಸ್ಲಿಮರು ನಮ್ಮ ಸಹೋದರರ ಸಮಾನರು, ಮುಸ್ಲಿಮರು ಲಿಂಗಾಯತ ಧರ್ಮ ಎಲ್ಲ ಒಂದೇ ರೀತಿಯ ದೇವೋದ್ದೇಶಗಳನ್ನು ಹೊಂದಿದೆ ಅಂತ ಹೇಳ್ತಾ ಇದ್ರಲ್ಲ, ಆ ಸ್ವಾಮೀಜಿಗಳನ್ನು ಕರ್ಕೊಂಡೋಗಿ ಆ ಒಂದು ಪಹಲ್ಗಾಮಲ್ಲಿ ಬಿಟ್ಟಿದ್ದಿದ್ರೆ ನೀನು ಲಿಂಗಾಯತ, ನೀನು ಹಿಂದೂ ಧರ್ಮ ವಿರೋಧಿಸ್ತೀಯ ಅಂತೇಳಿ ಇವ್ರನ್ನ ಶೂಟ್ ಮಾಡದೆ ಬಿಟ್ಟಿರ್ತಾ ಇದ್ನಾ? ಆ ಭಯೋತ್ಪಾದಕ ನೀನು ಒಬ್ಬ ಹಿಂದೂ ಅಂತ ಶೂಟ್ ಮಾಡಿ ಬಿಸಾಕಿರೋನು. ಇಲ್ಲಿ ಈ ಸ್ವಾಮೀಜಿಗಳು ಕೆಲವರು ಹಿಂದೂ ಧರ್ಮನೇ ವಿರೋಧ ಮಾಡಿಕೊಂಡು, ಒಂದಷ್ಟು ರಾಜಕೀಯದವರು ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಇವರೆಲ್ಲ ಬ್ರದರ್ಸ್ ಅಂತ ಮುಸ್ಲಿಮನ್ನು ಹೇಳ್ಕೊಂಡು ಈ ಥರ ರಾಜಕೀಯ ಮಾಡ್ಕೊಂಡಿರೋರು ಅವ್ರನ್ನ ಬಿಟ್ಟಿರುವಂಥ BJP ನಮ್ಮನ್ನು ಉಚ್ಚಾಟನೆ ಮಾಡುತ್ತೆ ಅಂತ ಬೇಸರನ ಕೂಡ ಮಾಡಿಕೊಂಡು ಯತ್ನಾಳ್ ಮಾತಾಡಿದ್ದಾರೆ. ಈ ಒಂದು ಅಮಿತ್ ಶಾ, ಮೋದಿ ಅವರು ಇದ್ದಂಥ ಕಾಲದಿಂದ ಚೆನ್ನಾಗಿತ್ತು. ಅವರಿದ್ದ ಕಾಲದಲ್ಲಿ ಎಲ್ಲ ಕಾಶ್ಮೀರ 11 ವರ್ಷ ಭಾಳ ಚೆನ್ನಾಗಿ ಯಾವುದೇ ಭದ್ರತಾ ಸಮಸ್ಯೆಗಳಿಲ್ಲದೆ ನಡೀತಾ ಇತ್ತು. ಆದರೆ ಈಗ ಈ ರೀತಿ ದಾಳಿಯಾಗಿರೋದು ದುರದೃಷ್ಟಕರ ಅನ್ನೋ ಮಾತನ್ನು ಅವರು ಹೇಳಿದರು. ಹಾಗೆಯೇ ಇಲ್ಲಿ ರಾಜಕೀಯ ವಿರೋಧಿಗಳಿಗೆ, ಉಚ್ಚಾಟನೆ ಮಾಡಿದವರಿಗೆ ಈ ಸಂದರ್ಭದಲ್ಲಿ ಎಂದಿನಂತೆ ಸರಿಯಾಗಿ ತಿವಿದ್ರು ಯತ್ನಾಳ್. ಕಾಶ್ಮೀರದಲ್ಲಿ ಇವತ್ತು ಏನು ಆಗಿದೆ, ಭಾಳ 11 ವರ್ಷದಿಂದ ಶಾಂತಿ ಇತ್ತು. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಭಾಳ ಕಠಿಣವಾದ ಕ್ರಮ ಕೈಗೊಂಡಿದ್ದರಿಂದ ಕಾಶ್ಮೀರ ಭಾಳ ಶಾಂತ ರೀತಿಯಿಂದ ಇವತ್ತು ಪ್ರವಾಸಿಗರು ಸಾಕಷ್ಟು ಅಲ್ಲ, ಕೋಟ್ಯಾಂತರ ಜನ ಇವತ್ತು ಕಾಶ್ಮೀರಕ್ಕೆ ಭೇಟಿ ಕೊಡ್ತಾಯಿದ್ರು. ಇದನ್ನು ಸಹಿಸದೇ ಇರುವಂಥ ಅಲ್ಲಿನ ಪಾಕಿಸ್ತಾನದ ಏನು ಒಂದು ಭಯೋತ್ಪಾದಕರು ಮತ್ತು ಕಾಶ್ಮೀರದಲ್ಲಿರುವಂಥ ದೇಶದ್ರೋಹಿಗಳು ಕೂಡಿ ಮಾಡಿದಂಥ ಕೃತ್ಯದೆ. ನಮ್ಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ಕಠಿಣ ಕ್ರಮ ತಗೋತಾರೆ, ಒಂದು ಅಂತ್ಯ ಇದಕ್ಕೆ ಕಾಣಿಸ್ತಾ ಇರುತ್ತೇಳಿ ವಿಶ್ವಾಸ ಇದೆ. ಜನರಲ್ಲಿ ಇನ್ನೂ ಹೆಚ್ಚು ಭಯ ಆಗ್ತಿದೆ ಸರ್, ಯಾಕೆ? ಹೌದು, ಇಡೀ ದೇಶದಲ್ಲೇ ದೇಶದ್ರೋಹಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಸಿದ್ದರಾಮಯ್ಯನಂಥವ್ರು, ಮಮತಾ ಬ್ಯಾನರ್ಜಿ ಅಂಥವ್ರು ಇದ್ದರೆ ಈ ದೇಶ ಹಿಂದೂಗಳ ಸುರಕ್ಷಿತ ತಾಣ ಇಲ್ಲ. ಈ ಕರ್ನಾಟಕದಲ್ಲಿ ಏನಾಗ್ತಾಯಿದೆ, ಇಲ್ಲ ದಲಿತ ಹುಡುಗಿ ನಿನ್ನೆ ಹಾವೇರಿಯಲ್ಲಿ ಅತ್ಯಾಚಾರ ಆಗಿ ಸಾಮೂಹಿಕ ಅತ್ಯಾಚಾರ ಆಯಿತು. ಎಲ್ಲ ಕಡೆನೂ ಇದರಲ್ಲಿ ದಲಿತರೇ ಇಡೀ ಪಶ್ಚಿಮ ಬಂಗಾಳ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಮುರ್ಷಿದಾಬಾದದ ಪ್ರಕರಣದಲ್ಲಿ. ಮತ್ತು ನಮ್ಮ ಜನರಿಗೆ ಇನ್ನೂ ಬುದ್ಧಿ ಬರ್ತಾಯಿಲ್ಲ, ಹಿಂದೂಗಳಿಗೆ ಇನ್ನೂ ಜಾತಿ ಅನ್ನೋದ್ರೊಳಗೆ. ಅದರ ಕೆಲವೊಂದು ಮಠಾಧೀಶರು ಸಹಿತ ಈಗ ಬರಲಿ, ಅವ್ರು ಮಠಾಧೀಶರು ಯಾರು, ಇಸ್ಲಾಂ ಅಂದರೆ ಶಾಂತಿ ಧರ್ಮ, ಅವರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನವಾದಂತಹ ಒಂದು ಇದು ಇದೆ ತೇನು ಬೊಗಳ್ತಾರಲ್ಲ ಕೆಲವು ಸ್ವಾಮಿಗಳು. ಈಗ ಕಾಶ್ಮೀರದ ಘಟನೆ ಹೇಳಿ ಅವರು ಸ್ವಾಮಿಗಳು ಹಾಕ್ಕೊಂಡಿದ್ದು ಕ್ಯಾಮಿ ಮಾಡ್ತಾ ಇರೋದು ಹಲ್ಕ ಕೆಲಸ, ಧರ್ಮದ್ರೋಹಿ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಸ್ವಾಮಿಗಳು, ಇಂಥ ಸಿದ್ದರಾಮಯ್ಯನಂಥವ್ರು, ಮಮತಾ ಬ್ಯಾನರ್ಜಿ ಅಂಥವ್ರು, ಲಾಲು ಪ್ರಸಾದ್ ಅಂಥವ್ರು ಇದ್ರೆ, ಮುಲಾಯಂ ಸಿಂಗ್, ಅಖಿಲೇಶ್ ಯಾದವ್ ಅಂಥವ್ರು ಇದ್ರೆ ಏನಾಗ್ತದೆ ದೇಶದ ಪರಿಸ್ಥಿತಿ? ಅವ್ರಿಗೆ ಇನ್ನೂ ನೋಡ್ತಾ ಇರಿ, ಇದನ್ನು ಯಾವ ಒಬ್ಬ ಮುಸ್ಲಿಮ್ನು ಖಂಡನೆ ಮಾಡೋದಿಲ್ಲ, ಯಾವ ಮುಸ್ಲಿಂ ಸಂಘಟನೆಗಳು ಖಂಡನೆ ಮಾಡೋದಿಲ್ಲ. ಸರ್ ಕೇಳಿ ಹಿಂದೂಗಳಂತ ಕೇಳ್ಕೊಂಡು ಟಾರ್ಗೆಟ್ ಮಾಡಿ ಹೊಡಿದ್ರು. ಹೌದು ರೀ, ಕೇಳೇ ಹೊಡೆದಾರ. ಅಲ್ಲೇನು ಇಲ್ಲಿ ನಮ್ಮ ಸ್ವಾಮಿಗಳು ಹೋಗಿದ್ದಾರಂದ್ರೆ ನಾನು ಕೇಳ್ತಿದ್ರೆ ನೀನು ಲಿಂಗಾಯತದಿ, ನೀನು ಹಿಂದೂ ವಿರೋಧಿ ಇದೆ, ಅದಕ್ಕೆ ನೀನು ಬಿಡ್ತೀನಿ ಅಂತಿದ್ರೆ ಇವನು ಹೊಡಿತಿದ್ರು ಬಾಯಿಗೆ ಹಾಕಿ. ಈಗ ಮಾತಾಡಲವರೆಲ್ಲ ಸ್ವಾಮಿಗಳು ಕಾಂಗ್ರೆಸ್ಸಿನ ದುಡ್ಡು ತಿಂದು ಮಠಾಧೀಶರು ಕೆಲವೊಂದು ಮಂದಿ ಈ ರೀತಿ ನಾವು ಹಿಂದೂಗಳಲ್ಲ, ನಾವು ಮುಸ್ಲಿಮರ ಸಹೋದರದಿಂದ ಇರಬೇಕು. ಇದಕ್ಕೆ ಈ ರಾಜ್ಯದ ಜನರ ಮುಂದೆ ಈ ರಾಜಕಾರಣ ಸಿದ್ದರಾಮಯ್ಯ ಏನು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ನಮ್ಮ ಬ್ರದರ್ಸ್ ಅಂತ ಅವ ಹೇಳ್ತಾನೆ, ವಿಜೇಂದ್ರ ಹೇಳ್ತಾನೆ ನಮ್ಮ ಮುಸ್ಲಿಂ ವಿರೋಧಿ ಅಲ್ಲ ಅಂತೇಳಿ. ಈಗ ವಿಜೇಂದ್ರ ಏನು ಹೇಳ್ತಾನೆ, ಎಲ್ಲ ನಾಟಕ ಕಂಪನಿ ಇದೆ. ಅಲ್ಲಿ ಹಿಂದೂಗಳ ಪರವಾಗಿ ಮಾತಾಡೋ ಪಕ್ಷದ ಉಚ್ಚಾಟನೆ ಮಾಡೋದು, ಇವರು ಮಜಾ ಮಾಡೋದು, ಮೋಜು ಮಸ್ತಿ ಮಾಡೋದು, ಎಲ್ಲ ಹೊಂದಾಣಿಕೆ. ಕಲಬುರಗಿಯಲ್ಲಿ ಏನಾಯಿತು, ಮರಳಿನ ಮಾಫಿಯಾ ನೋಡ್ಲಿಕ್ಕೆ ಹೋಗಿ ನಿಮ್ಮ BJP ಬರೋದಾರ ಓಡಿ ಬಂದರು. ಜನ ಆಕ್ರೋಶ ಇಲ್ಲ, ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಈ ರಾಜ್ಯದಲ್ಲಿ ಹೋರಾಟ ಆಗ್ತಾಯಿವೆ. ಯಾರು ಹಿಂದೂ ಪರವಾಗಿ ಏನಾರು ಮಾತಾಡಿದ್ರೆ ಜನ ಆಕ್ರೋಶದೊಳಗೆ, ಮುಸ್ಲಿಮ್ ರಿಸರ್ವೇಷನ್ ಮಾತಾಡಿದ್ರೆ ಬರೀ ಅವ್ರ ಅಪ್ಪನ ನಮ್ಮ ಮಗನ ಹೊಗಳದು ಬಿಟ್ಟರೆ ಆ ಜನ ಆಕ್ರೋಶದಾಗ ಏನಾಯ್ತು?
ಒಂದು ವೇಳೆ ನನ್ನ ತಂದೆ ಇದ್ದರೆ ಚುಂಬನ ಕೊಟ್ಟಂಥ ವ್ಯಕ್ತಿ ಗುಂಡು ಹಾಕ್ತಿದ್ರತ್ತ. ಇವ್ರ ಅಪ್ಪನೇ ಇದ್ದಲ್ಲ, ಏನು ಕೆಸದ DJ KJ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಾಗ ಏನು ಕೆಸಿದ್ರು ಇವರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕುವಾಗ ಏನು ಕೆಸಿದ್ರು. ಇಂಥ ಅಯೋಗ್ಯರೆಲ್ಲ ಕೂಡಿ ಹಿಂದೂಗಳ ಪರವಾಗಿ ಮಾತಾಡೋನು ಉಚ್ಚಾಟನೆ ಮಾಡ್ತಾರೆ. ಇದು ದುರ್ದೈವ ಈ ಪಕ್ಷದ್ದು ಮತ್ತು ಈ ರಾಜ್ಯದ್ದು.